ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಧನಾ ಪರೀಕ್ಷೆ ಒಂದು ಈ ಒಂದು ಸಾಧನಾ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆ ಮಾರ್ಗದ. ಸೊ ಅದಕ್ಕೆ ಮುಂಚೆ ಏನಂತಂದ್ರೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೊ ಅದರಲ್ಲಿ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಇಲ್ಲಿ ನೀವು ಬರೀಬೇಕು. ಇನ್ನು ಕ್ರಮಾಕ್ಷರದೊಂದಿಗಿನ ಪ್ರತಿ ಸರಿ ಉತ್ತರಕ್ಕೆ ಏನಂತಂದ್ರೆ 1 ಅಂಕ ಇರ್ತದೆ. ಸೊ ಮೊದಲೇ ಪ್ರಶ್ನೆ, ಹೆಂಗಸು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಸೊ ಇಲ್ಲಿ 4 ಆಯ್ಕೆಗಳಿದಾವೆ. ಅದರಲ್ಲಿ ಸರಿ ಉತ್ತರ ಯಾವುದಂದ್ರೆ ಇಲ್ಲಿ ರೂಢನಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಲ್ಲಿ ಆಗ್ತದೆ. ನೆಕ್ಸ್ಟು ಇವುಗಳಲ್ಲಿ ಸಕರ್ಮಕ ಧಾತುವಿಗೆ ಉದಾಹರಣೆಯಾಗಿದ್ದು. ಸೊ ಇಲ್ಲಿ ಉದಾಹರಣೆ ಯಾವುದಾಗಿತ್ತಪ್ಪ ಅಂದ್ರೆ ಓದು ಅಂತಕ್ಕಂಥದ್ದು ಇಲ್ಲಿ ಸಕರ್ಮಕ ಧಾತುವಿಗೆ ಉದಾಹರಣೆ ಆಗಿದೆ ಅಂತೇಳಿ ನಾವು ನೋಡ್ಬೋದು. ನೆಕ್ಸ್ಟ್ 3ನೇ ಪ್ರಶ್ನೆ, ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಸೊ ಈ ಒಂದು ವಾಕ್ಯದಲ್ಲಿರುವ ಅಲಂಕಾರ ಯಾವುದಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅಲಂಕಾರ ಯಾವುದಂತಂದ್ರೆ ಉಪಮ ಅಲಂಕಾರ ಅಂತೇಳಿ ನಾವು ನೋಡ್ತೀವಿ. ಇನ್ನು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಸೊ ಪ್ರತಿ ಉತ್ತರ ಸರಿ ಉತ್ತರಕ್ಕೆ ಏನಂತಂದರೆ 1 ಅಂಕ ಇಲ್ಲಿ ಇರ್ತದೆ. 4ನೇ ಪ್ರಶ್ನೆ, ಚೋಳರು ಮತ್ತು ಹೊಯ್ಸಳರ ನಡುವೆ ಸೊ ಎಲ್ಲಿ ಯುದ್ಧ ನಡೆಯಿತು. ಸೊ ಎಲ್ಲಿ ಯುದ್ಧ ನಡೆಯಿತಪ್ಪ ಅಂದ್ರೆ ಇಲ್ಲಿ ಮಳವಳ್ಳಿ ಮತ್ತು ಮಡುಕುತೊರೆಗಳ ಬಳಿಯಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಯುದ್ಧ ಅಂತಕ್ಕಂಥದ್ದು ನಡೀತದೆ. ಇನ್ನು ನೆಕ್ಸ್ಟು ಕೊಡೆದೊಗೆಯಬೇಕಾದ ಪಾಶಗಳು ಯಾವುವು ಅಂತಕ್ಕಂಥದ್ದು. ಸೊ ಇಲ್ಲಿ ಯಾವತ್ತಂದಾಗ ಜಾತಿ ಕುಲ ಮತ್ತು ಧರ್ಮಗಳೇನಂತಂದರೆ ಇಲ್ಲಿ ನಾವು ಕಡಿದೊಗಿಬೇಕು ಅಂತೇಳಿ ನೋಡಬೇಕಾಗ್ತದೆ. ಇನ್ನು ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತವೆ. ಸೊ ಇಲ್ಲಿ ಹೇಗೆ ಕಟ್ತಾವೆ ಅಂತಂದ್ರೆ ಕಡ್ಡಿ ಕೂಡಿಸಿ ಏನು ಮಾಡ್ತಾವೆ ಅಂತಂದ್ರೆ ಗೂಡನ್ನು ಏನು ಮಾಡ್ತಾವೆ ಅಂತಂದ್ರೆ ಕಟ್ತಾವೆ. ನೆಕ್ಸ್ಟು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. ಸೊ ಉತ್ತರ ಒಂದು ಅಂಶಗಳನ್ನ ಆಧರಿಸಿ ಏನು ಮಾಡ್ತೀವಿ ಅಂತಂದ್ರೆ ಪ್ರತಿ ಪ್ರಶ್ನೆಗೆ 2 ಅಂಕ ಇರ್ತಾವೆ ಅಂತಕ್ಕಂಥದ್ದು. 7ನೇ ಪ್ರಶ್ನೆ, ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಸೌಂದರ್ಯ ನೋಡೋದಾದ್ರೆ ಸೊ ಅರಮನೆಯ ಆವರಣದ ತಗ್ಗಿನ ಕಣಿವೆಯ ತಳದಲ್ಲಿಯೇ ಸೊ ಮೀರಾಬಾಯಿ ದೇವಾಲಯವನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಕಾಣ್ತೇವೆ. ಇನ್ನು ಇದು ಏನಂತಂದ್ರೆ ಆಕೆ ಗಿರಿಧರ ನಾಗರವನ್ನು ಪೂಜಿಸಿದ ಒಂದು ಸ್ಥಳ ಅಂತೇಳಿ ನಾವು ನೋಡ್ತೀವಿ. ಸೊ ಅಷ್ಟೇ ಅಲ್ಲದೆ ಕೆಳಗಿಳಿದು ಹೋಗಿ ಗುಡಿಯ ನೋಡಿದರೆ ಸೊ ಅದರ ಒಂದು ಸೊಬಗು ಏನಪ್ಪ ಅಂತಂದ್ರೆ ಚೆನ್ನಾಗಿ ನಮಗೆ ಕಾಣ್ತದೆ. ಸೊ ಅಷ್ಟೇ ಅಲ್ಲದೆ ನಕ್ಷತ್ರಾಕೃತಿಯನ್ನು ಹೊಂದಿರತಕ್ಕಂಥದ್ದು ಗರ್ಭಗೃಹದ ಆಮೇಲೆ ನವರಂಗಗಳು ಕೂಡ ಏನದಾವ ಅಂತಂದ್ರೆ ಅತ್ಯಂತ ಸೊಬಗಿನಿಂದ ಇಲ್ಲಿ ಕೂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇದಿಷ್ಟೇನಂತಂದ್ರೆ ಮೀರಾಬಾಯಿ ದೇವಾಲಯದ ಒಂದು ಸೌಂದರ್ಯವನ್ನು ನೋಡ್ತೀವಿ. ನೆಕ್ಸ್ಟ್ 8ನೇ ಪ್ರಶ್ನೆ, ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಅಂತೇಳಿ ಪ್ರಶ್ನೆ ಇದೆ. ಸೊ ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟರಿಯಲ್ಲಿ ಸೊ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಸೊ ಪ್ರೀತಿಯಿಂದ ಏನಪ್ಪ ಅಂತಂದ್ರೆ ಜೀವನವನ್ನು ನಡೆಸ್ತಾ ಇದ್ವು. ಸೊ ಅವು ಮರದ ಪೊಟರಿಯಲ್ಲಿ ಸೊ ಮೊಟ್ಟೆಯನ್ನು ಇಟ್ಟವು. ಸೊ ಆ ಮೊಟ್ಟೆ ಒಡೆದೇನಪ್ಪ ಅಂದ್ರೆ ಮರಿಗಳು ಸೊ ಹೊರಬಂದು ಸೊ ಆ ಮುದ್ದು ಮರಿಗಳ ಒಂದು ಮಧುರ ಸದ್ದು ಕೇಳಿ ಏನಂತಂದ್ರೆ ಪಾರಿವಾಳಗಳಲ್ಲಿ ಆನಂದವನ್ನು ಪಡ್ತಾವೆ. ಇದಿಷ್ಟೇನಂತಂದ್ರೆ ಆನ್ಸರನ್ನು ನೋಡ್ತೀವಿ. ನೆಕ್ಸ್ಟು ಕೊಟ್ಟಿರುವ ಒಂದು ಲೇಖಕರ ಅಥವಾ ಕವಿಗಳ ಕಾಲ, ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವ್ಯಾಖ್ಯ ರೂಪದಲ್ಲಿ ಟಿಪ್ಪಣಿಯನ್ನು ಬರೀಬೇಕು. ಇಲ್ಲಿ ಸ್ಥಳ ಕಾಲ ಬರೆದಿರತ್ತಂದ್ರೆ 1 ಅಂಕ ಇರ್ತದೆ. ಆಮೇಲೆ ಕೃತಿ ಪ್ರಶಸ್ತಿ ಬರೆದಂದ್ರೆ 1 ಅಂಕ ಇರ್ತದೆ. ಟೋಟಲಾಗಿ 2 ಅಂಕ ಇರ್ತವೆ. ಇಲ್ಲಿ ಆ ಕವಿ ಯಾರತ್ತಂದ್ರೆ ಸಾಸಿ ಮರುಳಯ್ಯ ಅಂತಕ್ಕಂಥ ಕವಿಗಳದಾರ. ಶ್ರೀ ಸಾಸಿ ಮರುಳಯ್ಯ ಏನಪ್ಪ ಅಂತಂದ್ರೆ ಪೂರ್ಣ ಹೆಸರು ಸಾಸಲು ಶಿವರುದ್ರಯ್ಯ ಮರುಳಯ್ಯ ಅಂತೇಳಿ ಕರಿತೀವಿ. ಇವರು ಕ್ರಿಸ್ತ ಶಕ 1931 ಏನಾಗ್ತಾರತ್ತಂದ್ರೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸ್ತಾರೆ. ಇನ್ನಿವರು ಕ್ರಿಸ್ತ ಶಕ 1956ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಕ್ರಿಸ್ತ ಶಕ 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸೊ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಕುರಿತು ಸೊ ಏನು ಮಾಡ್ತಾರೆ ಅಂತಂದ್ರೆ ಮಹಾಪ್ರಬಂಧಕ್ಕೆ PhD ಕೂಡ ಒಂದು ಪದವಿಯನ್ನು ಪಡ್ಕೊಳ್ತಾರೆ. ಸೊ ಅಷ್ಟೇ ಅಲ್ಲದೆ ಕ್ರಿಸ್ತ ಶಕ 1995ರಿಂದ 1998ರವರೆಗೆ ಏನಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಇನ್ನು ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿಯೂ ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಅಂತೇಳಿ ನೋಡ್ತೀವಿ. ಇನ್ನು ಇವರು ನಾಟ್ಯ ಮಯೂರಿ, ಶಿವತಾಂಡವ, ಆಮೇಲೆ ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ಸೊ ವಿಜಯ ವಾತಾಪಿ, ಕೆಳದಿಯ ಅರಸರು, ಆಮೇಲೆ ಕನ್ನಡ ಸಾಹಿತ್ಯ ಮೊದಲಾದ ಒಂದು 90ಕ್ಕೂ ಹೆಚ್ಚು ಕೃತಿಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ರಚನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವ್ರಿಗೆ ಏನಂತಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿದೆ, ಆಮೇಲೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ, ಆಮೇಲೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಕೂಡ ಇಲ್ಲಿ ದೊರೆತಿದೆ ಅಂತೇಳಿ ನಾವು ನೋಡ್ಬೋದು. ನೆಕ್ಸ್ಟು ಕೊಟ್ಟಿರುವ ಗಾದೆಗಳನ್ನು ಸೊ ಯಾವುದಾದ್ರೂ ಒಂದನ್ನು ಏನು ಮಾಡಬೇಕು ಅಂತಂದರೆ ನೀವು ವಿಸ್ತರಿಸಿ ಬರೀಬೇಕು. ಸೊ ಇಲ್ಲಿ ಗಾದೆಗಳು ಯಾವುದಾವ ಅಂತಂದ್ರೆ ದೇಶ ಸುತ್ತು ಕೋಶ ಓದು ಅಂತಕ್ಕಂಥದ್ದು ಒಂದಿದೆ. ನೆಕ್ಸ್ಟ್ 2ನೇದು ಯಾವುದು ಅಂತಂದ್ರೆ ತುಂಬಿದ ಕೂಡ ತುಳುಕುವುದಿಲ್ಲ ಅಂತೇಳಿ 2ನೇ ಗಾದೆ ಮತ್ತಿದೆ. ಸೊ ಇದನ್ನು ನೀವೇ ವಿವರಿಸಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ಗಾದೆಯ ಮಹತ್ವವನ್ನು ವಿವರಣೆ ಕೊಟ್ಟಿದ್ದಿರತ್ತೆ ಅಂದರೆ 1 ಅಂಕ ಇರ್ತದೆ. ಆಮೇಲೆ ಉದಾಹರಣೆಗಳೊಂದಿಗೆ ಅರ್ಥ ನೀಡಿದ್ದೈತೆ ಅಂದರೆ 1 ಅಂಕ ಇರ್ತದೆ. ಸೊ ಇಲ್ಲಿ ಟೋಟಲಾಗಿ 2 ಅಂಕಗಳಿರ್ತವೆ. ನೆಕ್ಸ್ಟು ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಆಯ್ಕೆ ಬರೆದಿರತ್ತಂದ್ರೆ 1 ಅಂಕ, ಸಂದರ್ಭ ಬರೆದಿರತ್ತಂದ್ರೆ 1 ಅಂಕ.
ಸಂದರ್ಭ ಯಾವುದು ಅಂತಂದ್ರೆ ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಅಂತಕ್ಕಂಥ ಒಂದು ಸಂದರ್ಭ ಇದೆ. ಸೊ ಇಲ್ಲಿ ಆಯ್ಕೆ ಏನಂತಂದ್ರೆ ಸೊ ಈ ವಾಕ್ಯವನ್ನು ಶಿವರಾಮ್ ಕಾರಂತ್ ಅವರು ಬರೆದಿರ್ತಕ್ಕಂಥ ಅಬುವಿನಿಂದ ಬಾರಾಮಕ್ಕೆ ಗ್ರಂಥದಿಂದ ಏನು ಮಾಡಿದಪ್ಪ ಅಂದ್ರೆ ಆಯ್ದು. ಸೊ ಬೆಡಗಿನ ತಾನ ಜೈಪುರ ಎಂಬ ಪ್ರವಾಸ ಸಾಹಿತ್ಯದಿಂದ ಏನು ಮಾಡಿದಪ್ಪ ಅಂದ್ರೆ ಆಯ್ಕೆಯನ್ನು ಮಾಡಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದ್ರೆ ಇಲ್ಲಿ ಆ ಜೈಪುರದ ಅಂಬೇರ ಬೆಟ್ಟದಲ್ಲಿ ಸಂಜೆ ಮುಂಜಾನೆಗಳಲ್ಲಿ ಗುಡ್ಡ ಬೆಟ್ಟ ಹಾಗೂ ಕಣಿವೆಗಳ ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ. ಸೊ ಹಿಂದೆ ನಾನು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ ಎಂದು ಹಿಂದಿನ ಭೇಟಿಯಲ್ಲೂ ಹಾಗೂ ಈಗಿನ ಭೇಟಿಯಲ್ಲೂ ಕಂಡ ಒಂದು ಬದಲಾವಣೆಯನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಗುರುತಿಸುವ ಒಂದು ಸಂದರ್ಭದಲ್ಲಿ ಲೇಖಕರು ಈ ಒಂದು ಮಾತನ್ನು ಹೇಳ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ವಿಜಯಪುರದ ಅಂಬೇರ ಬೆಟ್ಟದ ಒಂದು ಪ್ರದೇಶ ಈ ಹಿಂದೆ ಏನಪ್ಪ ಅಂದ್ರೆ ಹೇಗಿತ್ತು ಎಂಬುದರ ಕುರಿತು ಲೇಖಕರು ಈ ಮಾತಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ಬಹಳ ಸ್ವಾರಸ್ಯಪೂರ್ಣವಾಗಿ ಹೇಳ್ತಾರೆ. ಇದಿಷ್ಟೇನಂತಂದ್ರೆ ಸಂದರ್ಭದ ಉತ್ತರವನ್ನು ನೋಡ್ಬೋದು. ನೆಕ್ಸ್ಟು ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಪೂರ್ಣಗೊಂಡಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟು ಏನಂತಂದರೆ ಕೊಟ್ಟಿರುವ ಒಂದು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತಕ್ಕಂಥದ್ದಿದೆ. ಇಲ್ಲಿ ನೋಡೋಣ ಏನಂತಂದ್ರೆ 13ನೇ ಒಂದು ಪ್ರಶ್ನೆ. ಸೊ ಈ ಒಂದು ಪದ್ಯ ಭಾಗವನ್ನು ಸುರಂ ಯಕ್ಕುಂಡಿಯವರು ಸಮಗ್ರ ಕಥನ ಒಂದು ಕವನಗಳು ಒಂದು ಕೃತಿಯಿಂದ ಏನು ಮಾಡಿದಪ್ಪ ಅಂದ್ರೆ ಆಯ್ದು. ಸೊ ಪಾರಿವಾಳ ಎಂಬ ಪದ್ಯ ಪಾಠದಿಂದ ಏನು ಮಾಡಿದಪ್ಪ ಅಂದ್ರೆ ಆರಿಸಿಕೊಳ್ಳಲಾಗಿದೆ. ಇನ್ನು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ಪಾರಿವಾಳಗಳ ಒಂದು ಸಂಸಾರ ಕುರುಡು ವಾಸ್ತವ್ಯದಿಂದ ಬೇಡ ಬಿಸಿದ ಬಲೆಗೆ ಏನಪ್ಪ ಅಂದ್ರೆ ಇಲ್ಲಿ ಬೇಡ ಏನು ಮಾಡ್ತಾನೆ ಅಂತಂದ್ರೆ ಬೀಸಿರ್ತಕ್ಕಂಥ ಬಲೆಗೆ ಏನಾಗ್ತಾವೆ ಅಂತಂದ್ರೆ ಬೀಳ್ತಾವೆ. ಇನ್ನು ಆ ಒಂದು ಸಂದರ್ಭದಲ್ಲಿ ಕವಿಗಳೇನಪ್ಪ ಅಂತಂದ್ರೆ ಜೀವನದಲ್ಲಿ ಮೋಹಕ್ಕೆ ಒಳಗಾದ ಅದು ನಮ್ಮನ್ನು ಸರ್ವನಾಶದೆಡೆಗೆ ಕೊಂಡೊಯ್ಯುತ್ತದೆ ಅಂತೇಳಿ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಆ ಕುರುಡು ವಾಸ್ತವ್ಯದಿಂದ ವಿವೇಕ ಕಳೆದುಕೊಂಡು ಇಡೀ ಸಂಸಾರವೇ ಬಲೆಗೆ ಸಿಲುಕಿದವು. ಬಲೆಗೆ ಸಿಲುಕಿದ ಆ ಪಾರಿವಾಳಗಳನ್ನು ಹಸಿದ ಬೇಡ ಏನು ಮಾಡಿದೆ ಅಂದರೆ ಹೊತ್ತುಕೊಂಡು ನಡೆದನು. ಬುದ್ಧಿಯನ್ನು ಆ ಮೋಹವು ಮುಸುಕಿದರೆ ಸರ್ವನಾಶವಾಗ್ತದೆ ಅಂತೇಳಿ ನಾವು ನೋಡ್ತೇವೆ. ಆದ್ದರಿಂದ ಮೋಹವನ್ನು ತೊರೆದು ಬಾಳ್ವೆ ನಡೆಸಬೇಕು ಅಥವಾ ಜೀವನವನ್ನು ನಡೆಸಬೇಕು. ಇನ್ನು ಜೀವನದ ಯಾವುದೇ ಸಂದರ್ಭದಲ್ಲಿ ಕೂಡ ತಾಳ್ಮೆ ಅಂತಕ್ಕಂಥದ್ದು ನಮಗೆ ಇರಲೇಬೇಕು. ಅದನ್ನು ಕೂಡ ಇಲ್ಲಿ ಸಹನೆಯಿಂದ ಏನು ಮಾಡಬೇಕಪ್ಪ ಅಂತಂದರೆ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕು. ಈ ಮಾತಿನಲ್ಲಿ ವ್ಯಾಮೋಹವನ್ನು ತೊರೆದು ಬಾಳಬೇಕು. ವ್ಯಾಮೋಹಕ್ಕೆ ಒಳಗಾಗಬಾರದು ಅಂತೇಳಿ ಮೌಲ್ಯಯುತವಾಗಿರ್ತಕ್ಕಂಥ ಸಂದೇಶ ಇಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಈ ಒಂದು ಪದ್ಯದಲ್ಲಿ ಅಭಿವ್ಯಕ್ತಗೊಳ್ತದೆ. ಇದಿಷ್ಟೇನಂತಂದರೆ 9ನೇ ತರಗತಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಮೊದಲನೇ ಸಾಧನಾ ಪರೀಕ್ಷೆ ಆಗಿರ್ತದೆ. ಉತ್ತರಗಳೊಂದಿಗೆ ಸಾಧನಾ ಪರೀಕ್ಷೆಯನ್ನು ನೀಡಿದ್ದೇನೆ. ನೀವೆಲ್ಲ